Crazy boy in the house. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಸೊ ವಾರ ಎಲ್ಲ ಪಾಪ ಮತ್ತೆ ಅಡುಗೆ ಮಾಡಿರ್ತಾರೆ. ಸೊ ಸಂಡೇ ನಾನು ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಮೇಕಿಂಗ್ ದ ವೆಜಿಟೇಬಲ್ ಪಲಾವ್, ಹಂಗೆ ಮಶ್ರೂಮ್ ಸಹ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ನಾಟ್ ಎ ಗ್ರೇಟ್ ಚೆಫ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಇವಾಗ ಎಣ್ಣೆ, ತುಪ್ಪ, ಈರುಳ್ಳಿ, ಏನದು ಬೀನ್ಸು, ಕ್ಯಾರೆಟು ತೋರಿಸ್ತೀನಿ ಕೊಡಿ. ಬೀನ್ಸು, ಕ್ಯಾರೆಟು ಎಲ್ಲ ಹಾಕಿದ್ದೀನಿ, ಪಲಾವ್ ಮಸಾಲ ಎಲ್ಲನೂ. ಇವಾಗ ಇದೆಲ್ಲ ಫ್ರೈ ಆದಮೇಲೆ ಮಸಾಲೆ ರುಬ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅಷ್ಟು ಮಸಾಲ ರುಬ್ಕೊಂಡಿದ್ದೀನಿ. ಸೊ ಈ ಮಸಾಲ ಸ್ವಲ್ಪ ಒಂದು 10 ಮಿನಿಟ್ಸ್ ಬಿಟ್ಟು ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆದಾದ್ಮೇಲೆ ಸ್ಲೋ ಸಿಮ್ಮಲ್ಲಿ ಮಸಾಲೆ ಫಿಕ್ಸ್ ಆಗಾದ್ಮೇಲೆ ಒಂದು ಸ್ವಲ್ಪ ಆಮೇಲೆ ಮಶ್ರೂಮ್ ಲಾಸ್ಟಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಡೋದು. ಅದಾದಮೇಲೆ ಹೆಂಗೆ ಬರುತ್ತೆ ಟಿಫನ್ ನೋಡೋಣ. ಸೊ ದಿಸ್ ಇಸ್ ಹೌ ಐ ಆಮ್ ಸ್ಟಾರ್ಟಿಂಗ್ ಮೈ ಸಂಡೇ. ಅದಾದಮೇಲೆ ಇವಾಗ ಸಂಡೇ ಕಂಟಿನ್ಯೂ ಬೈ ಹೆಂಗಿರೋದು ನೋಡೋಣ. ಆ್ಯಂಡ್ ಇದು ಔಟ್ಪುಟ್ ಹೆಂಗೆ ಬರುತ್ತೆ ನೋಡೋಣ. ವೇಟ್ ಅಂಡ್ ವಾಚ್. ಕ್ಲೀನಿಂಗ್ ಡೇ, ಶೂಸ್ ಗ್ಯೂಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಬ್ಯಾಗ್ ಸಹ. ಸೋ ಕಾಲ್ಡ್ ಸಂಡೇ ಶೂ ಎಟ್ವೋ ಬಾಯ್ಲಿ. ಸಿ ದ ಬ್ಯೂಟಿಫುಲ್ ಪುಲಾವ್, ಮಶ್ರೂಮ್ ಪುಲಾವ್. ವಾವ್, ಎಷ್ಟು ಸಾಕಾಗಿ ಬಂದಿದೆ. ಅಂದ್ರೆ ನೋಡಕ್ ಚೆನ್ನಾಗಿ ಬಂದಿದೆ ಅಲ್ಲ. ತಿಂಡಿ ಕಲರ್ ಪೌಡರ್ ಅಲ್ಲ, ನನಗೂ ನಮ್ಮ ಅಕ್ಕಂಗೂ ನಮ್ಮ ಶಾರುಖ್ಗೆ ಏನ್ ಗೊತ್ತಾ, ನೋಡಕ್ ಚೆನ್ನಾಗಿದ್ರೆ ಫುಡ್, ತಿನ್ನಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಥರ ನಮ್ಮ ಒಂದು ಅನಿಸಿಕೆ. ಈಸ್ ಒನ್ ಲೇಜಿ ಬಾಯ್ ಇನ್ ದ ಹೌಸ್. ಸಂಡೇ ಬಂತು ಅಂದರೆ ಇನ್ನೂ 20-30 ಪಟ್ಟು ಲೇಜಿ. ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಎಂಥ ಒಂದು ಒಳ್ಳೆ ಹೆಂಡತಿ ಪಡ್ಕೊಂಡಿರೋ ಒಂದು ಸಿಂಬು ಅವರಿಗೆ. ನೀನು ಹೇಳಿಲ್ಲ ಅಂದರೆ ನಾನು ಹೇಳ್ತೀನಿ. ಟೇಸ್ಟ್ ಯುವರ್ ಪುಲಾವ್. ಹೌ ಇಸ್ ಇಟ್ ಔಟ್ ಆಫ್ 10? 9. ಆ್ಯಕ್ಚುಲಿ ಸಿಂಬು ಅವ್ರು ಕೊಟ್ಟಿರೋದು 10 ಔಟ್ ಆಫ್ 8 ನನ್ನ ಕುಕ್ಕಿಂಗ್ಗೆ. ದ ಫಸ್ಟ್ ಟೈಮ್ 9 ಕೊಟ್ಟಿರೋದೆ. ಸೊ ಇದು ನನ್ನ ಪ್ಲೇಟ್. ಲೆಟ್ಸ್ ಹ್ಯಾವ್ ಅ ಟೇಸ್ಟ್. ನಾನೇ ಮಾಡಿರೋದು ಆಗಿರೋದ್ರಿಂದ ಒಂದು ಜೆನ್ಯೂನ್ ಟೇಸ್ಟ್ ಕೊಡ್ತೀನಿ, ಯಾಕಂದರೆ ನನಗೆ ಗೊತ್ತಾಗತ್ತಲ್ಲ ಏನು ಸರಿ ಏನು ತಪ್ಪು ಅಂತ. ಓಂ ನಮಃ ಶಿವಾಯ. ವಾವ್. ಉಪ್ಪು, ಖಾರ, ತುಪ್ಪ, ಆ ತರಕಾರಿ ಪರ್ಫೆಕ್ಟಾಗಿದೆ. ಪ್ರೌಡ್ ಆಫ್ ಮೀ. ಎಲ್ಲಿಟ್ಟಿದ್ದೆ ಈ ಕಲೆ ಅಂತ ನನಗೆ ಗೊತ್ತಿಲ್ಲ. ನಾನು ಸಿಂಬುನ ಲಾಸ್ಟ್ ವೀಕ್ ಏನೋ ಒಂದು ಕೇಳಿದ್ದೆ, ಇನ್ನೂ ಕೊಡಿಸಿಲ್ಲ. ತಿನ್ನೋದು ಹೋಗೋಣ ಅಂತ ಹೇಳಿದ್ದೆ, ತಿಂದಿಲ್ಲ. ಲಾಂಗ್ ಬ್ಯಾಕ್. ಅದಾದ್ಮೇಲೆ ಈಗ ಲಾಸ್ಟ್ ವೀಕ್ I asked him, let's go for polar bear to eat DBC. He didn't take me. ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ ಇವತ್ತು. ಚಾಲೆಂಜಲ್ಲಿ ವಿನ್ ಆಗಿರೋದಕ್ಕೆ, ಅದು ಏನು ಚಾಲೆಂಜ್ ಅಂದರೆ ಅದೇ ನವರಸ ಚಾಲೆಂಜಲ್ಲಿ ವಿನ್ ಆಗಿರೋದಕ್ಕೆ ಐ ಕ್ಯಾನ್ ಗಿವ್ ಹಿಮ್ ಬ್ಯಾಗ್. ಅಂದರೆ ಏನದು ಹೊಸ ಬ್ಯಾಗ್ ಬೇಕಾಗಿದೆ, ಅದು ಹಳೆ ಬ್ಯಾಗ್ ಸ್ವಲ್ಪ ಹೋಗ್ಬಿಟ್ಟಿದೆ. ನಂದು ಹೊಸ ಬ್ಯಾಗ್ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಬಟ್ ಲಾಸ್ಟ್ ವೀಕ್ ನಾನು DBC ಕೇಳಿದ್ದೆ. ಡ್ಯೂ ಟು ನಮಗೆ ಟೈಮ್ ಸಾಲದಿರೋದ್ರಿಂದ ನಾವು ಹೋಗಿಲ್ಲ. ಸೊ ಇವತ್ತು ನಮ್ಮ ಯಜಮಾನ್ರಲ್ಲಿ ಕಳೆಯಾಗಿ ವಿನಂತಿ, ನನ್ನ DBC ತಿನ್ನಕ್ಕೆ ಕರ್ಕೊಂಡು ಹೋಗಿ. ಸ್ಟೇ ಟ್ಯೂನ್ ಟು ಗೋ ಫಾರ್ DBC. ಟೇಸ್ಟ್ ನೋಡಿ. ಇವಾಗ ಅವಳು ಎಲ್ಲೋ ಹೋಗ್ತಾ ಇದ್ದಾಳೆ. ಡ್ಯಾನ್ಸ್ ಮಾಡು, ಹಂಗೆ ಒಂದು ಡ್ಯಾನ್ಸ್ ಮಾಡು. ಫ್ಲವರ್ ನೋಡಿ ಹೆಂಗ ಕ್ಯೂಟಿ. ಗೆಟಿಂಗ್ ರೆಡಿ ಟು ಗೋ ಟು ಕ್ಲಾಸ್. ಬಿಫೋರ್ ಕ್ಲಾಸ್ ಗೋಯಿಂಗ್ ಟು DBC. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನಗಿಂತ ಮಿರರ್ ನೋಡಿ ಎಷ್ಟು ಗಲೀಜಾಗಿ ಹೋಗಿದೆ. ನನಗಿಂತ ಜಾಸ್ತಿ ಟೈಮ್ ತಗೊಳ್ಳೋ ಅಂಥವ್ರು
ನಮ್ಮ ಹಸ್ಬೆಂಡ್ ಸಿಲಂಬರಸನ್ ಹೆಂಗ್ ಮುಗ್ದೋಗುತ್ತೆ ಟೊಪ್ಪಕು ಅಂತ ಮುಗ್ದೋಗುತ್ತಂತೆ. ಸಿ ನೀವು ಯಾವಾಗಲೂ ನನ್ನ ಹೋಮ್ಲೆಸ್ ಆಗಿ ನೋಡ್ತಾ ಇರ್ತೀರಾ, ಆವಾಗ ರೆಡಿ ಆಗ್ತಾ ಇರ್ತೀನಿ ನಾನು ಈ ಥರ. ಸೊ ಐ ಗಾಟ್ ರೆಡಿ ಲೈಕ್ ದಿಸ್. ಆ್ಯಂಡ್ ನಮ್ಮ ಹೀರೋ ನೋಡ್ತೀರಾ, ತೋರಿಸ್ತೀನಿ ರೀ. ಇಂದ ಹೋಗ ಲೆಟ್ಸ್ ಗೋ. ಸಿಂಬು ಸರ್ ಚೇಂಜ್ ಇಸ್ ಔಟ್ಫಿಟ್ ಸ್ವಲ್ಪ ನನಗೆ ಮ್ಯಾಚ್ ಆಗೋ ಥರ ಕುಡ್ಸಿ. ಇವಾಗ ನಾವು ಎಲ್ಲೋದ್ರೂ ಮ್ಯಾಚಿ ಅಂತ ಅಂದ್ಕೊಂಡ್ಬಿಡ್ತಾರೆ ಕುಡ್ಸಿ. ಬಟ್ ವಿ ಆರ್ ಮೇಕಿಂಗ್ ಅ ರೀಲ್, ಯು ಕ್ಯಾನ್ ವಾಚ್ ಇನ್ ಇನ್ಸ್ಟಾಗ್ರಾಮ್. ಅದಕ್ಕೋಸ್ಕರ ಈಸ್ ಮ್ಯಾಚಿಂಗ್ ಮೈ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ವೈಟ್ ಆ್ಯಂಡ್ ವೈಟ್ ಟೀ ಶರ್ಟ್. ಚಳಿ ಆಗುತ್ತೆ ಅಂದರೆ ಹಾಕ್ಕೋಬೋದು. ಇವಾಗ ಹುಡುಗಿರಿ ಮಿಸ್ಸಸ್ ಸಿಂಬು ಅಂತಾರಲ್ಲ, ನಿಮಗೇನು ಅನ್ಬೋದು? ಮಿಸ್ಟರ್ಸ್ ಅರ್ಪಿತಾ. ಎ ಇನ್ ಈಸ್ ಹಾರ್ಟ್. ಯಾರು ಕೊಡ್ಸಿ ಅದು? ಯಾರದು? ಎಸ್, ಎ ಇನ್ ಈಸ್ ಹಾರ್ಟ್, ಮೀ ಆಲ್ವೇಸ್ ಇನ್ ಈಸ್ ಹಾರ್ಟ್. Landed where? Polar where? He's doing his duty. Come on. Very bite of. ಸೊ ಆ್ಯಕ್ಚುಲ್ ಥಿಂಗ್ ಏನಪ್ಪ ಅಂದರೆ, ನಾವು ಬಂದಾಗೆಲ್ಲ ವೆರೈಟಿ ಟ್ರೈ ಮಾಡೋದು ಅಂತ ಅಂದ್ಕೊಳ್ತೀವಿ. ಫ್ಯೂ ಟೈಮ್ಸ್ ಟ್ರೈಯೂ ಮಾಡಿದ್ದೀವಿ, ಬಟ್ ವಿಲ್ ಎಂಡ್ ಅಪ್ ಇಲ್ಲೇ ಆಗುತ್ತೆ. DBCನೇ ಎಂಡ್ ಅಪ್ DBC. ಫ್ರೆಂಡ್ಸ್ ಜೊತೆ ಬಂದಾಗ ಅಷ್ಟೇ, ವಿ ಹ್ಯಾವ್ ಟ್ರೈಡ್ ಫ್ರೆಶ್ ಡಿಶಸ್ಸು, ಆಮೇಲೆ ಕೋನ್ ಐಸ್ ಕ್ರೀಮ್ ಡಿಫ್ರೆಂಟ್ ಫ್ಲೇವರ್ಸು. ಏನೋ ಅದು ಒಂದು ಬೈಟ್ ತಿಂದ ಆಮೇಲೆ ಇದೊಂದು ಬೈಟ್ ತಿಂದರೆ ಅದು ದಮ್ಮಿ ಅಂತ ಅನ್ಸುತ್ತೆ. ಸೊ ಆಲ್ ದ DBC ಲವರ್ಸ್ ಕಮೆಂಟ್ ಅ ಬ್ಲ್ಯಾಕ್ ಹಾರ್ಟ್ ಇಫ್ ಯು ಆಲ್ಸೋ ಲವ್ DBC. ಡನ್ ಒಂಚೂರು ಮಿಕ್ಸ್ ಇಲ್ಲ. ಸೊ ನಾವು ಲೆಟ್ಸ್ ಗೋ ಟು ಕ್ಲಾಸ್. ರೆಡಿ ಆಗಿದ್ದೀವಲ್ಲ, ಸೊ ವಿಡಿಯೋ ಮುಗಿಸಿ ವಿಡಿಯೋ ಏನು ಮಾಡಿದ್ದೀವಿ ಈ ಔಟ್ಫಿಟ್ಟಲ್ಲಿ ಅಂತ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿ. ನಾವು ಲೆಟ್ಸ್ ಗೋ ಬ್ಯಾಕ್ ಟು ಕ್ಲಾಸ್. ಅದಾದಮೇಲೆ ನೋಡೋಣ ಏನಾಗುತ್ತೆ ಅಂತ. ಹಂಗೆ ಕಂಟಿನ್ಯೂ ಮಾಡಿ ನಮ್ಮ ಸಂಡೇ ಎಂಜಾಯ್ ಮಾಡಿ. ನಮ್ಮ ಕ್ಲಾಸಲ್ಲಿ ವಿಡಿಯೋ ನಡೀತಾ ಇದೆ. Ram, after completion of 2 sessions, sweat. ಆ ಫ್ರಸ್ಟ್ರೇಷನ್ ಅಲ್ಲಿ ಎಲ್ಲ ಲೈಟ್ಸ್ ಆಫ್ ಮಾಡ್ಬಿಟ್ಟು ಹೋಗ್ರಿ ಅಂತ ಕಳ್ಸಿಬಿಟ್ಟಿದ್ದಾನೆ. 7 o'clock ಎಂಡ್ ಆಗ್ಬೇಕಾಗಿರೋ ಕ್ಲಾಸು 7:23 ಆಗಿದೆ. ಅಷ್ಟು ಡೆಡಿಕೇಶನ್ ಇಂದ ಮಾಡಿ ಏನಿಟ್ಟಿದ್ದಾರೆ ಏನಿಟ್ಟಿದ್ದಾರೆ ನಾವು ಆಕ್ಚುಲಿ ಒಂದು ವಿಡಿಯೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಸೆಷನ್ ಮುಗ್ದಾದ್ಮೇಲೆ ಗ್ರೂಪ್ ಆಫ್ ಗರ್ಲ್ಸ್ ಅವರು ಸ್ಯಾಟಿಸ್ಫೈ ಆಗಿಲ್ಲ, ಪದೇ ಒನ್ ಮೋರ್ ಅಂತ ದಾಮನ್ ಸಾಯಿಸ್ಬಿಟ್ಟಿದ್ದಾರೆ ಇವತ್ತು. ಕೌಂಟ್ಲೆಸ್ ಆಫ್ ಪ್ರಾಕ್ಟೀಸ್ ಅಂಡ್ ಲೀಟರ್ ಆಫ್ ಸ್ವೆಟ್. ದಾಮನ್ ಇದ್ರಲ್ಲಿ ಸ್ವೆಟ್ ಕಾಣಿಸ್ತಾ ಇಲ್ಲ. ಮಿಸ್ಟರ್ ಸಿಂಬು ಅವ್ರು ನೋಡ್ಬೋದು, ಒಂದು ಎಷ್ಟು ಲೀಟ್ರ್ ನೀರು ಸುಸ್ತಿದಾರೋ ಗೊತ್ತಿಲ್ಲ, ಅಷ್ಟು ಸ್ವೆಟ್ ಆಗಿದೆ. ನಂದು ಸ್ವೆಟರ್ ಬೇರೆ ಹಾಕೊಂಡಿದ್ದೀನಿ. ಉಫ್ ಇದು. ಓ ಮೈ ಗಾಡ್. ಓಕೆ, ಲೆಟ್ಸ್ ಗೋ ಫಾರ್ ದ ಶೂಟ್. ಯಾವ ವಿಡಿಯೋ ಮಾಡಿದ್ದೀವಿ ಇಷ್ಟು ಕಷ್ಟಪಟ್ಕೊಂಡು ಅಂತ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ದಯವಿಟ್ಟು. ಆ್ಯಕ್ಚುಲಿ 8 o'clock ಮುಗಿಸ್ಬಿಟ್ಟು ಇವತ್ತು ಮನೆಗೆ ಹೋಗಿ ಒಂದು ಮೂವಿ ನೋಡಿ ರಿಲ್ಯಾಕ್ಸ್ ಮಾಡೋಣ ವೀಕೆಂಡ್ ಅಂತ ಪ್ಲ್ಯಾನ್ ಹಾಕಿದ್ದೆ. 9:15 ತನಕ ಆಗೋಯ್ತು. 20 ಟೇಕ್ಸ್ ಮಾಡಿದ್ವಿ. ಸೊ ಫೈನಲಿ ಇವಾಗ 9:15. ಬಟ್ ಒಂದು ವ್ಲಾಗ್ ಪೋಸ್ಟ್ ಮಾಡಿ, ದ ಗ್ರೇಟೆಸ್ಟ್ ಫನ್ ವ್ಲಾಗ್ ಲಾಸ್ಟ್ದು ವಿಸ್ಪರ್ ಚಾಲೆಂಜ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಪೋಸ್ಟ್ ಮಾಡೇ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. 15 minutes ಅದನ್ನು ಪೋಸ್ಟ್ ಮಾಡಿ 9:30, 10 ಆಗುತ್ತೆ ಇವತ್ತು. ಜಸ್ಟ್ ಲೈಕ್ ಎವ್ರಿ ಡೇ.
ಪೋಸ್ಟ್ ಮಾಡಿ ಹೋಗೋದು ಎಷ್ಟೊತ್ತಾಗುತ್ತೆ ನೋಡೋಣ. ಲೆಟ್ಸ್ ವೇಟ್ ವಾಚ್. ಲೀವಿಂಗ್ ದ ಕ್ಲಾಸ್ ಅಟ್ 10 o'clock. 10 o'clock. Our Sunday was like this. ಬೆಳಗ್ಗೆ ಎಲ್ಲ ಸ್ವಲ್ಪ ಫನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆ್ಯಂಡ್ ಈವ್ನಿಂಗ್ ಎಲ್ಲ ಸ್ವಲ್ಪ ಎಫೆಕ್ಟಿವ್ ಪ್ರೋಗ್ರೆಸ್. ಸೊ ದಿಸ್ ವಾಸ್ ಅವರ್ ಸಂಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ದಟ್ ನಮ್ಮ ಜರ್ನಿನ ನಮ್ಮ ಜೊತೆ ಎಂಜಾಯ್ ಮಾಡಿ. ಫ್ಯಾಮಿಲೀಸ್ಗೆ, ಫ್ರೆಂಡ್ಸ್ಗೆ ಹೇಳಿ ಶೇರ್ ಮಾಡಿ. Please keep supporting and thank you so much for watching the video. Bye bye. Good night.